7ನೇ ತಾರೀಕು ಲೋಕಸಭಾ ಚುನಾವಣಾ ಅಭ್ಯರ್ಥಿ ಅಭಿನಂದನಾ ಕಾರ್ಯಕ್ರಮ ನಡೆತಕ್ಕಂಥ ಗೊಂದಲದಲ್ಲಿ ಅದು ಸ್ವಲ್ಪ ಸಮಸ್ಯೆಗಳಾಗಿತ್ತು. ಆ ಸಮಸ್ಯೆಗಳನ್ನ ರಾಜ್ಯ BJP ಕಮಿಟಿ ಅಲ್ಲಿ ನಡೆದಿರ್ತಕ್ಕಂಥ ಅನಾಹುತಗಳಿಗೆ ನಾನೇ ಕಾರಣ ಅಂತೇಳಿ ನನ್ನ ಪಾರ್ಟಿಯಿಂದ 6 ವರ್ಷಗಳ ವಿಚಾರಣೆ ಮಾಡೈತೆ. ಅದು ಸ್ವಾಗತ ಮಾಡ್ತೀನಿ. ಪಾರ್ಟಿಗೆ ಮುಜುಗರಾಗಂತ ಕೆಲಸ ಮಾಡಿರೋದ್ರಿಂದ ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನು ಬದ್ಧ ಇರ್ತೀನಿ. ಮುಂದೆ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋಕ್ಕಂತ ಕೆಲಸ ಮಾಡ್ತೀನಿ. ಇವಾಗ ಎಲ್ಲರಿಗೂ ಗೊತ್ತಿದ್ದೇ ಮಾಡಿರೋದು ನೀವು ಬುದ್ಧಿ ಮೇಲೆ ಅದರ ಸಂಪೂರ್ಣ ಆಯೋಜನೆ ಮಾಡಿರ್ತಕ್ಕಂಥದ್ದು ನಾನು, ಆ ಜವಾಬ್ದಾರಿ ನಾನೇ ಹೊರಬೇಕಾಗಿತ್ತು. ಬಟ್ ಇಲ್ಲಿ ಏನೇನು ನಡೆದೆ ಅಂತಕ್ಕಂಥ ಗೊತ್ತಿಲ್ಲ. ರಾಜ್ಯಾಧ್ಯಕ್ಷರು ಫೋನ್ ಮಾಡಿ ನನಗೇನು ಹೇಳಿದ್ರು ಅಂದರೆ, ನೀನು ನನ್ನ ನಡೆದ ಘಟನೆ ಬಗ್ಗೆ ನಾನು ನೋಟಿಸ್ ಕೊಡ್ತೀನಿ, ಉತ್ತರ ಕೊಡು ಅಂತ ಹೇಳಿದರು. ಬಟ್ ನೆನ್ನೆ ಏಕಾಏಕಿ ನನಗೆ ಗಮನಕ್ಕೆ ಬರೋದಲ್ಲೇ ನನಗೇನೋ ವಿಚಾರನೇ ಗೊತ್ತಿರಲಿಲ್ಲ. ನಾನೆಲ್ಲ ಮಾಧ್ಯಮದಲ್ಲಿ ನೋಡಿದೆ, ಎಲ್ಲ ಮಾಧ್ಯಮದಲ್ಲೂ ಕೂಡ ವಿಚಾರ ಬಿತ್ತಿ ಆಗ್ತಾ ಇತ್ತು. ಒಂಥರ ಶಾಕ್ ಆಯ್ತು. ಸಡನ್ಲಿ ಏನು ಇದಕ್ಕಿದ್ದಂಗೆ ಈ ಥರ ತೀರ್ಮಾನ ತಗೊಂಡು ಅಂತ ಗೊತ್ತಾಗಲಿಲ್ಲ. ಎಲ್ಲ ಮಾಧ್ಯಮದಲ್ಲೂ ಕೂಡ ಜಗದೀಶ್ ಚೌಧರಿ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ 6 ವರ್ಷಗಳ ಕಾಲ ಅಂತ ಬಂದಾಗ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ತೊಂದರೆ ಇಲ್ಲ, ಪ್ರಾಮಾಣಿಕತೆಯಿಂದ ಏನು ಜವಾಬ್ದಾರಿ ಕೊಡ್ತದೆ ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಏನು ಕಾಲ ತೀರ್ಮಾನ ಮಾಡಲಿ, ಕಾಲ ತಸ್ಮೈ ಅನ್ನಂಗೆ ಏನೇನು ಅವಕಾಶಗಳು ಬರ್ತವೋ, ಏನೇನು ಸಮಸ್ಯೆಗಳು ಬರ್ತವೋ ಎದುರಿಸಂಥ ಶಕ್ತಿ ಭಗವಂತ ನಾನು ಕೊಡಲಿ ಅಂತ ದೇವರ ಕೆಳಗೆ ಬಿಡ್ತೀನಿ. 24 ಗಂಟೆ ಪಕ್ಷಕ್ಕೋಸ್ಕರ ಸೀಮಿತವಾಗಿದ್ದರು. ಈಗ ಪಕ್ಷ ಏಕಾಏಕಿ ಇಲ್ಲಿ ಕೆಲವು ಮಾನಸಿಕ, ನಾನು ಕೂಡ ಒಬ್ಬ ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯ, ನನಗೂ ಕೂಡ ಮಾನಸಿಕ ನೋವಾಗಿರ್ತಕ್ಕಂಥ ಸತ್ಯ. ಬಟ್ ನನಗೆ ಒಂದು ಬೇಜಾರೇನು ಅಂದರೆ, ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು. ಅಟ್ಲೀಸ್ಟ್ ವಿಜೇಂದ್ರನ ಹೊರತುಪಡಿಸಿ ನಮ್ಮಲ್ಲಿ ಯಾರು ಕೂಡ ಅದ್ರ ಬಗ್ಗೆ ಸಮಂಜಸಿ ಕೊಡ್ಬೋದಾಗಿತ್ತು. ಯಾರು ಮಾಡಬಾರ್ದು ತಪ್ಪೇನು ಆ ತಾಲೂಕಲ್ಲಿ ನಡೆದಿಲ್ಲ. ಎಲ್ಲ ಕಡೆ ನಡೆದ ಕಾರ್ಯಕ್ರಮ ಅಲ್ಲೂ ಕೂಡ ನಡೆದಿದೆ ಅಂತೇಳಿ ಒಬ್ಬರು ವಹಿಸ್ಕೊಂಡಿಲ್ವ ಅನ್ನೋದನ್ನು ಮಾನಸಿಕ ನೋವಾಗದೆ ಬಿಟ್ಟರೆ ಬೇರೆ ವಿಚಾರ ಏನಿಲ್ಲ. ಬಟ್ ನಾವು ಕೂಡ BJP ಸಂಸ್ಕೃತಿಲಿ ಅದೆಲ್ಲ ಇಲ್ಲ. ಅದನ್ನು ಮೀರಿ ಮಾಡಿರ್ತಕ್ಕಂಥ ನಂದು ಕೂಡ ತಪ್ಪೆ. ಆ ಕಾರ್ಯಕ್ರಮ ಏನೇ ಅನಾಹುತಗಳಾಗಿದ್ರು ಕೂಡ ಅದು ಸಂಪೂರ್ಣ ಜವಾಬ್ದಾರಿ ನಾನೇ ಹೊತ್ತಿದ್ದೀನಿ. ನನ್ನ ತಲೆದಂಡನೂ ಕೂಡ ಕೊಟ್ಟವ್ರೆ, ನನಗೇನು ತೊಂದರೆ ಇಲ್ಲ. ಮುಂದೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಈಗ ನಿಮ್ಮ ಬೆಂಬಲಿಗರು ನಿಮ್ಮದು ಉಚ್ಚಾಟನೆ ಆಗ್ತಿದ್ದಂಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಹಾಕಿದ್ರು. ಇವಾಗ ನಿಮ್ಮ ಪಕ್ಷದ ಹಿರಿಯರು ಮುಖಂಡರು ತಗೊಂಡಿರಂತ ಹೌದು, ಅವ್ರಿಗೆಲ್ಲ ಏನು ಹೇಳ್ತೀರಿ? ಅವ್ರಿಗೆಲ್ಲ ನೋವಾಗಿದೆ. ಬಹುಶಃ ಸ್ಥಾನಮಾನ ನಿಮ್ದು ಏನು ಅಂತ ಅವ್ರೇನೇ ಸ್ಥಾನಮಾನ ಕೊಡದಲ್ಲೇ ಇದ್ದರೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮುಂದೆ ನೋಡೋಣ, ಮುಂದೆ ಈ ತಾಲೂಕಿನ ಆಜೋಗಜಗಳ ಎತ್ತರ ಯಾವ ಥರ ಹೋಗ್ತದೆ ಅಂತಕ್ಕಂಥ ನೋಡ್ಕೊಂಡು ಬಹುಶಃ ಪಾರ್ಟಿ ತೀರ್ಮಾನ ತಗೊಂತದೆ ಅಂತ ನಂಬಿಕೆ ಇಟ್ಟಿದ್ದೀನಿ. ನಾನೇನು ಮಾಡಬಾರ್ದೇನು ಮಾಡಿ ತಲೆದಂಡ ಆಗಿಲ್ಲ. ಇಡೀ ದೇಶದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ತಪ್ಪು ಮಾಡಿದ್ದೀನಿ. ನಾನು ಬೇರೆ ರೀತಿಯದಲ್ಲೇನು ಆಗಬಾರ್ದಾಗಿ, ಯಾರಿಗೋ ತೊಂದರೆ ಆಗಿ, ಯಾರೋ ಸಾವಿಡ್ಗಾರು ಏನೋ ಆಗದೆ ಅಂತಕ್ಕಂಥ ಏನೂ ಕೂಡ ಮಾಡಲಿಲ್ಲ. ಇಡೀ ದೇಶ ರಾಜ್ಯನೇ ನಾನು ಒಂದು ಮಾತು ಕೇಳ್ತೀನಿ, ಈ ಥರ ಕಾರ್ಯಕ್ರಮ ಎಲ್ಲೂ ನಡೆಯಲ್ವಾ? ಕಾಂಗ್ರೆಸ್ ಅವ್ರ ಮನೆ ನಡೆಯಲ್ವಾ? BJP ಅವ್ರ ಮನೆ ನಡೆಯಲ್ವಾ? JDS ಅವ್ರ ಮನೆ ನಡೆಯಲ್ವಾ ಅನ್ನತಕ್ಕಂಥ ನನ್ನ ಪ್ರಶ್ನೆ. ಎಲ್ಲ ಕಡೆನೂ ಕೂಡ ಮಾಡೋ ಕಾರ್ಯಕ್ರಮನ ಇವತ್ತು ಒಬ್ಬ ಸಾಮಾನ್ಯನ ಪ್ರಾಮಾಣಿಕ ನಿಷ್ಠೆ ಕೆಲಸ ಮಾಡ್ತಕ್ಕಂಥ ಒಬ್ಬ ತಾಲೂಕು ಅಧ್ಯಕ್ಷನ ಇನ್ನೂ ಅಂಬೆಗಾಲಿರ್ತಕ್ಕಂಥ ನನ್ನನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಮನಸ್ಸಿಗೆ ಭಾಳ ನೋವಾಗೈತೆ. ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮುಜುಗರ ಆಗಬಾರ್ದು, ಭಾರತೀಯ ಜನತಾ ಪಾರ್ಟಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನಾನು ತಲೆದಂಡ ಮಾಡಿದ್ರೂ ಪರವಾಗಿಲ್ಲ. ನಾನು ಸಂಪೂರ್ಣವಾಗಿ ನಮ್ಮ ರಾಜ್ಯಾಧ್ಯಕ್ಷ ಮಾಡತಕ್ಕಂಥ ತೀರ್ಮಾನನ ಸಂಪೂರ್ಣವಾಗಿ ವಹಿಸ್ಕೊತೀನಿ. ಸುಮಾರು ಜನ ನಾನು ಫೋನ್ ಮಾಡಿ ಎಲ್ಲರೂ ಕೂಡ ಧೈರ್ಯ ತುಂಬಿದ್ರು. ಬೆಳಗಿನವರು ಕೂಡ ಬಂದಿದ್ರು. JDSನ ರಾಜ್ಯ ನಾಯಕರು ಕೂಡ ಮಾತಾಡಿದ್ರು, BJP ರಾಜ್ಯ ನಾಯಕರು ಕೂಡ ಮಾತಾಡಿದ್ರು. ಹಲವಾರು ಜನ, ಸುಮಾರು ಜನ MLAಗಳು ಕೂಡ ಫೋನ್ ಮಾಡಿ ನೀನು ಹೆದರ್ಕೋಬೇಡ, ಮುಂದೆ ಅವಕಾಶಗಳು ಸಿಗ್ತವೆ, ನಾವೆಲ್ಲ ಜೊತೆಲಿದ್ದೀವಿ ಅಂತ ಹೇಳಿದ್ರು. ಎಸ್ಪೆಷಲಿ ಸುಧಾಕರ್ ಅವರು ಕೂಡ ಭಾಳ ಮಾನಸಿಕವಾಗಿ ಇದನ್ನು ಮಾಡಿದ್ರು. ಏನು ಆಗಬಾರ್ದೈತೆ, ಅನಾಹುತಾಗೈತೆ ಅಂತೇಳಿ. ಬಹುಶಃ ರಾತ್ರಿ ನೈಟೇ ಮನೆಗೆ ಬರ್ತೀನಪ್ಪ ಅಂತಂದರು. ನಾನು ಬೇಡ ಸರ್, ಏನು ಬರೋದು ಬೇಡ, ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೂ ಸಾಕು ಅಂತೇಳಿ ಸುಮಾರು ಜನ ರಾಜ್ಯ ನಾಯಕರು ಕೂಡ ಮಾತಾಡೋರೆ. ಆಮೇಲೆ ಎಕ್ಸ್ಪೆಷಲಿ ನಮ್ಮ ತಾಲೂಕಿನ ಜನ, ಬಹುಶಃ ಎಲ್ಲರೂ ಕೂಡ ಕಸ್ಬಾ, ಸೋಲೂರು, ತ್ಯಾಮೂಡ್ಲು ಎಲ್ಲರೂ ಕೂಡ ಮುಖಂಡಗಳು ಬಂದರು. ರಾತ್ರಿ ನಾನು ಯಾರಿಗೂ ಸಿಕ್ಕಿರಲಿಲ್ಲ. ಇವತ್ತು ಬೆಳಗಿಂದ ಬಂದು ನೀವು ಹೆದರ್ಕೋಬೇಡಿ, ಧೈರ್ಯವಾಗಿರಿ ಅಂತ ಹೇಳ್ತಾರೆ. ನೀವೇ ನೋಡ್ತಾ ಇದ್ದೀರಿ ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿನ ಯಾವ ಮಟ್ಟಕ್ಕೆ ಕಟ್ಟಂಥ ಪ್ರಯತ್ನ ಮಾಡ್ತಾಯಿದೆ ಅಂತೇಳಿ. ಅದಕ್ಕೆಲ್ಲ ಒಂದು ಕಡೆ ಹಿನ್ನಡೆ ಆಯಿತು. ಇವತ್ತು ಆ ಹಿನ್ನಡೆ ನಾನು ಸಂಪೂರ್ಣ ಸ್ವಾಗತ ಮಾಡ್ತೀನಿ. ಇವತ್ತೇನೇ ಅವಮಾನ, ಅನುಮಾನ ಏನೇ ಇದ್ರೂ ಕೂಡ ಅದೆಲ್ಲ ನನಗೇ ಸೇರಲಿ. ಯಾವ ಕಾರ್ಯಕರ್ತರ ಮೇಲೆ ಹಾಕೋಣ ನಡೆಯಿಲ್ಲ. ಅದು ಸಂಪೂರ್ಣವಾದ ಜವಾಬ್ದಾರಿ, ಸಂಪೂರ್ಣ ಸಮಸ್ಯೆನ ನನ್ನೆಗಳ ಮೇಲೆ ಹಾಕೊಂಡು ಹೋಗೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲ ಒಂದು ಕಡೆ ಜಿಲ್ಲಾಧ್ಯಕ್ಷರು ಸ್ಥಾನ ನಿಮಗೆ ಸಿಗಬೇಕಿತ್ತು, ಆದರೆ ತಾಲೂಕು ಅಧ್ಯಕ್ಷರನ್ನ ಕೊಟ್ಟಿದ್ರು. ನಿಮ್ಮ ಪಾರ್ಟಿಯಲ್ಲೇ ನಿಮ್ಮನ್ನು ತುಳಿಯುವಂಥ ಪ್ರಯತ್ನ ನಡೀತಾ ಇದೆಯಾ ಅಂತ ಕಾಣದ ಕೈಗಳಾಗಿ ಹಿಂದೆ ಏನು ನಡೀತದೆ ನನಗಂತೂ ಕೂಡ ಗೊತ್ತಿಲ್ಲ. ನಾನು ಬಹುಶಃ ನಮ್ಮ ತಾಲೂಕು ಹೊರತುಪಡಿಸಿ ಬೇರೆ ಕಡೆ ಎಲ್ಲೂ ಕೂಡ ನಾನು ನಿಗಾ ಮಾಡ್ಲಿಕ್ಕೆ ಹೋಗಲಿಲ್ಲ. ಧೀರಾಜ್ ಮನೋಜ್ ಕೂಡ ನನಗೆ ಫೋನ್ ಮಾಡಿ ಮಾತಾಡ್ಸಿದ್ರು. ನಾನು ಎಲ್ಲೂ ಕೂಡ ಕೈ ಇಡ್ಲಿಕ್ಕೆ ಹೋಗಲ್ಲ. ನನಗೆ ಜಿಲ್ಲೆಗಿನ್ನ ನನ್ನ ತಾಲೂಕಿನ ಮೇಲೆ ಭಾಳ ಅಭಿಮಾನ ಇತ್ತು. ಈ ತಾಲೂಕು ಅಧ್ಯಕ್ಷನಾಗಬೇಕು ಅಂತ ಭಾಳ ಹೆಮ್ಮೆಯಿಂದ ಅದೇ. ಎಲ್ಲ ದೇವ್ರಿಗೆ ಇಷ್ಟ ಆಗಲಿಲ್ಲ ಅಂತೀನಿ. ಬಹುಶಃ ಬರೀ 4 ತಿಂಗಳಿಗೆ ನನ್ನ ಇದಾಯಿತು, ತೊಂದರೆ ಇಲ್ಲ. ಬಟ್ ಮುಂದೆ ಆ ಭಗವಂತ ಏನಾದ್ರು ಒಂದು ಒಳ್ಳೇದು ಮಾಡ್ತೀನಿ ಅಂತ ನಂಬಿಕೆಯಲ್ಲಿದ್ದೀನಿ. ನಾನು ಅದಕ್ಕೂ ಪ್ರಾಮಾಣಿಕತೆಯಿಂದ ಜೀವನ ಮಾಡ್ತಾಯಿದ್ದೀನಿ.
ಆ ಕಾರ್ಯಕ್ರಮಕ್ಕೂ ಕೂಡ ಇನ್ನೊಂದು ಕಾಲ ಯಾವತ್ತೂ ಕೂಡ ಎಲ್ಲೂ ಕೆಟ್ಟದ್ದು ಮಾಡ್ಕೊಂಡಿದ್ದೀನಿ. ಬಟ್ ನಾನು ಒಂದು ನೋವೇನಪ್ಪ ಅಂದರೆ ಈ ಜಗತ್ತಲ್ಲಿ ಯಾರೂ ಮಾಡದೇ ಇರೋ ಕೆಲಸ ನಾನು ಮಾಡಿ ತಲೆದಂಡ ಆಗಿದ್ದೀನಿ ಅನ್ನೋ ಪ್ರಶ್ನೆ. ಇದನ್ನು ರಾಜ್ಯ ಜನ ತಾಲೂಕಿನ ಜನ ನೋಡಲಿ, ಅವರೇ ಉತ್ತರ ಕೊಡಲಿ. ನಾನಲ್ಲೇನು ಕ್ಯಾಬ್ರೆಟ್ ಡ್ಯಾನ್ಸ್ ಆಡಿಸಿರಲಿಲ್ಲ, ವಿಷ ಕೊಡಲಿಲ್ಲ, ಆಮೇಲೇನು ಕೊಲೆ ಮಾಡಲಿಲ್ಲ, ರೇಪ್ ಮಾಡಿರೋ ಕೇಸಲ್ಲಿ ಅರೆಸ್ಟ್ ಆಗ್ತಾ ಇಲ್ಲ. ಇದ್ರ ಎಲ್ಲ ಸೇರ್ಕೊಂಡು ನನಗೆ ಇವತ್ತು ನಾನು ತಲೆದಂಡ ಮಾಡೋರೆ. ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಅಲ್ಲ, ಒಳ್ಳೇದಾದ್ರೆ ಅವರು ಬೆನ್ನು ತಟ್ಕೊಳ್ಳೋದು, ಕೆಟ್ಟದಾದ್ರೆ ಯಾರೋ ಒಬ್ಬನ ಮೇಲೆ ಹಾಕೋದು. ಇವತ್ತಿನ ಬುದ್ಧಿ ತೋರ್ಸಂತಾರೆ ಏನು ಹೇಳ್ತೀರಿ? ಇವತ್ತಿನ ಪರಿಸ್ಥಿತಿನೇ ಆಗಿರೋದು. ಮುಂದೆಕ್ಕೆಲ್ಲ ಉತ್ತರ ಕೊಡ್ತೀನಿ, ಒಂದೊಂದಕ್ಕೂ ಸತ್ಯ. ಇವತ್ತು ನನಗೆ ನೋವಾಗಿರ್ಬೋದು, ನೋವಿನ ಸಂಗಾತಿಲಿರ್ಬೋದು, ಮುಂದೆ ಇದೇ ತಾಲೂಕಲ್ಲಿ ಏನೇನು ನಡೀತದೆ ಅಂತಕ್ಕಂಥದ್ದು ಕಾಯ್ದು ನೋಡಿ. ಸರ್, ನಿಮ್ಮ ಅಭಿಮಾನಿ ಬಳಗದ ವಾಟ್ಸಪ್ ಗ್ರೂಪ್ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಇರ್ಬೋದು, ಜಿಲ್ಲಾಧ್ಯಕ್ಷರ ವಿರುದ್ಧನೇ ಅನೇಕ ಆಕ್ರೋಶಗಳು ವ್ಯಕ್ತವಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಜಿಲ್ಲಾಧ್ಯಕ್ಷರು ನನಗೊಂದು ನೋಟಿಸ್ ಕೊಟ್ಟು ಮಾಡ್ಬೋದಾಯ್ತಲ್ಲ ಅಂತದ್ದು ನಮ್ಮ ಕಾರ್ಯಕರ್ತರ ಅಭಿಲಾಷೆ. ಅಟ್ಲೀಸ್ಟ್ ನನಗೊಂದು ಫೋಕಸ್ ನೋಟಿಸ್ ಕೊಟ್ಟು 2 ದಿನ ಉತ್ತರ ಕೊಟ್ಟ ಮೇಲೆ ನಾನೇ ಜವಾಬ್ದಾರಿ ಅಂತ ಕೇಳಿದ್ಮೇಲೆ ಮಾಡ್ಬೋದಾಗಿತ್ತು. ಅವ್ರು ಏಕಾಏಕಿ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಅಸಮಾಧಾನ ಅದು. ಬಟ್ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಯಾಕೆಂದರೆ ಅವರೊಬ್ಬರದಲ್ಲ ಪಾರ್ಟಿ. ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಂಡವ್ರು, ಜಿಲ್ಲಾಧ್ಯಕ್ಷರು ಆದೇಶ ಮಾಡೋರು. ನನಗೇನು ಅಭ್ಯಂತರ ಇಲ್ಲ. ಇದು ನೇರ ಹೊಣೆ, ನಾನು ಯಾರನ್ನ ಹಾಕಿಕೋಲ್ಲ, ನನ್ನದೇ ತಪ್ಪು, ನಾನೇ ವಹಿಸ್ಕೊತೀನಿ.